ವೀಕ್ಷಕರೇ ನಮಸ್ಕಾರ. ಬಿಹಾರ್ ವಿಧಾನಸಭೆ ಚುನಾವಣೆಗೆ ಇನ್ನು 3-4 ತಿಂಗಳು ಮಾತ್ರ ಬಾಕಿ ಇದೆ. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಬಿಹಾರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿರ್ತಕ್ಕಂಥ ಎಲ್ಜೆಪಿಯ ಮುಖ್ಯಸ್ಥ ಹಾಗೂ ಕೇಂದ್ರ ಸಚಿವರಾಗಿರುವ ಚಿರಾಗ್ ಪಾಸ್ವಾನ್ ಅವರು ನಿತೀಶ್ ಕುಮಾರ್ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಿರುವುದು ಬಿಹಾರ್ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯಾಗ್ತಿದೆ. ಅದು ವಿಧಾನಸಭೆ ಚುನಾವಣೆಗೆ 3 ತಿಂಗಳ ಮುಂಚೆ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವುದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗ್ತಿದೆ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ನಿತೀಶ್ ಕುಮಾರ್ ಅವರಿಗೆ ಬೆಂಬಲ ನೀಡಿರುವುದಕ್ಕೆ, ನಿತೀಶ್ ಕುಮಾರ್ ಅವರ ಸರ್ಕಾರಕ್ಕೆ ಬೆಂಬಲ ನೀಡಿರುವುದಕ್ಕೆ ನನಗೆ ಮುಜುಗರವಾಗುತ್ತಿದೆ, ಬೇಸರವಾಗುತ್ತಿದೆ ಅಂತ ಪದೇ ಪದೇ ಹೇಳುತ್ತಿರುವುದು ಬಿಹಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ. ಹಾಗಾದ್ರೆ ನಿತೀಶ್ ಕುಮಾರ್ ವಿರುದ್ಧ ಪದೇ ಪದೇ ಚಿರಾಗ್ ಪಾಸ್ವಾನ್ ಅವರು ವಾಗ್ದಾಳಿ ನಡೆಸುತ್ತಿರುವುದಕ್ಕೆ ಕಾರಣವಾದರೂ ಏನು? ಚಿರಾಗ್ ಪಾಸ್ವಾನ್ ಅವರ ಹಿಂದೆ ಬಿಜೆಪಿ ನಿಂತಿದೆಯಾ? ಸ್ವತಂತ್ರವಾಗಿ ಸ್ಪರ್ಧಿಸುವ ಮಾತನಾಡುತ್ತಿರುವುದಾದ್ರೂ ಯಾಕೆ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎನ್ಡಿಎ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿರ್ತಕ್ಕಂಥ ಎಲ್ಜೆಪಿ ಮುಖ್ಯಸ್ಥ ಹಾಗೂ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಇದ್ದಾರಲ್ಲ, ಅವರು ತಮ್ಮದೇ ಸರ್ಕಾರದ ವಿರುದ್ಧ, ತಮ್ಮದೇ ಮುಖ್ಯಮಂತ್ರಿ ವಿರುದ್ಧ, ಎನ್ಡಿಎ ಮೈತ್ರಿಕೂಟದ ತಮ್ಮದೇ ಮುಖ್ಯಮಂತ್ರಿ ವಿರುದ್ಧ ಪದೇ ಪದೇ ಇತ್ತೀಚಿನ ದಿನಗಳಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಿತೀಶ್ ಕುಮಾರ್ ವಿರುದ್ಧ ಮಾಡುತ್ತಿರತಕ್ಕಂಥ ಆರೋಪಗಳು ಪ್ರತಿಪಕ್ಷಗಳಾಗಿರುವ ಆರ್ಜೆಡಿ, ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ನಿತೀಶ್ ಕುಮಾರ್ ಆಡಳಿತದಲ್ಲಿ ಬಿಹಾರ್ ಅಪರಾಧಗಳ ರಾಜಧಾನಿಯಾಗಿದೆ. ನಿತೀಶ್ ಕುಮಾರ್ ಅವರಿಗೆ ಬೆಂಬಲ ನೀಡಿರುವುದಕ್ಕೆ ನನಗೆ ಮುಜುಗರ ಅನಿಸುತ್ತಿದೆ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಇದು ಬಹುದೊಡ್ಡ ಡ್ಯಾಮೇಜ್ ಅನ್ನು ವಿಶೇಷವಾಗಿ ಜೆಡಿಯುಗೆ ಮಾಡಿಕೊಡತೊಡಗಿದೆ. ಯಾಕಂದ್ರೆ ಕಳೆದ 20 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ನಿತೀಶ್ ಕುಮಾರ್ ಅವರಿಗೆ, ನಿತೀಶ್ ಕುಮಾರ್ ವಿರುದ್ಧ ಇಂತಹ ಆರೋಪ ಮಾಡುತ್ತಿರುವುದು ಬಿಹಾರ್ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯಾಗ್ತಿದೆ. ಯಾಕಂದ್ರೆ ಅದು ವಿಧಾನಸಭೆ ಚುನಾವಣೆ ಹತ್ತಿರ ಇರುವಾಗ ಇಂಥದ್ದೊಂದು ಹೇಳಿಕೆಗಳು ಹೊರಬೀಳುತ್ತಿವೆ. ಹಾಗಾದ್ರೆ ಪಾಸ್ವಾನ್ ಅವರ ಲೆಕ್ಕಾಚಾರ ಏನಿರಬಹುದು? ಅದೇ ರೀತಿ ಪಾಸ್ವಾನ್ ಅವರ ಬೆನ್ನ ಹಿಂದೆ ಬಿಜೆಪಿ ನಿಂತಿದೆಯಾ? ಅಂದ್ರೆ ನಿತೀಶ್ ಕುಮಾರ್ ಮತ್ತು ಪಾಸ್ವಾನ್ ಜಗಳದಲ್ಲಿ ಬಿಜೆಪಿಗೆ ಲಾಭವಾಗುತ್ತಾ ಎಂಬ ಪ್ರಶ್ನೆಗಳು ಕೂಡ ಕೇಳಿ ಬರುತ್ತದೆ. ಮೊದಲನೇದಾಗಿ ನಿತೀಶ್ ಕುಮಾರ್ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಿರುವುದು ಚಿರಾಗ್ ಪಾಸ್ವಾನ್ ರಾಜ್ಯ ರಾಜಕಾರಣಕ್ಕೆ ಪುನಃ ಮರಳಿ ಬರುವುದು ಬಹುತೇಕ ಖಚಿತವಾಗಿದೆ. ಈ ಮೂಲಕ ಒಂದಷ್ಟು ತನ್ನ ಪಕ್ಷವನ್ನು ಸಂಘಟನೆ ಮಾಡಬಹುದು. ಅದೇ ರೀತಿ ಜೆಡಿಯುಗೆ ದೊಡ್ಡ ಮಟ್ಟದ ಹೊಡೆತ ಕೊಡುವ ನಿಟ್ಟಿನಲ್ಲಿ ಇಂಥದ್ದೊಂದು ಹೇಳಿಕೆ ನೀಡುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ಯಾಕಂದ್ರೆ 2020 ವಿಧಾನಸಭೆ ಚುನಾವಣೆಯಲ್ಲಿ, ಅಂದ್ರೆ 2020 ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಚಿರಾಗ್ ಪಾಸ್ವಾನ್ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಬಹುತೇಕ ಜೆಡಿಯು ಪ್ರಬಲವಾಗಿದ್ದಂತ ಕ್ಷೇತ್ರಗಳಲ್ಲೇ ತನ್ನ ಅಭ್ಯರ್ಥಿಗಳನ್ನು ಕೆಳಗಿಳಿಸಿ ಜೆಡಿಯು ಮಕಾಡೆ ಮಲಗುವಂತೆ ಮಾಡಿದ್ರು. ಯಾಕಂದ್ರೆ 2015 ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಯು 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಆದ್ರೆ 2020 ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಯು ಪ್ರಬಲವಾಗಿದ್ದ ಕಡೆ ಎಲ್ಜೆಪಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಅವರು ತನ್ನ ಪಕ್ಷದ ಅಭ್ಯರ್ಥಿಗಳನ್ನು ಹಾಕಿದ್ದರಿಂದ ಅದು ಜೆಡಿಯುಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿತ್ತು. ಬರೀ 42 ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಮಾತ್ರ ಸಾಧ್ಯವಾಗಿತ್ತು. ಇದರಿಂದ ಬಿಜೆಪಿಗೆ ಬಂಪರ್ ಲಾಭವಾಗಿತ್ತು. ಬಿಜೆಪಿ 2020 ವಿಧಾನಸಭೆ ಚುನಾವಣೆಯಲ್ಲಿ 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿತ್ತು. ಆದ್ರೆ ಸಿಎಂ ಹುದ್ದೆ ಮಾತ್ರ ನಿತೀಶ್ ಕುಮಾರ್ ಅವರು ಬಿಟ್ಟು ಕೊಟ್ಟಿರಲಿಲ್ಲ. ಬಹುತೇಕ ಬಿಹಾರ್ ರಾಜಕಾರಣದಲ್ಲಿ ಯಾವುದೇ ಪಕ್ಷಗಳು ದೊಡ್ಡ ಪಕ್ಷ ಹೊರಹೊಮ್ಮಿದ್ರು ಕೂಡ ಕಳೆದ 25 ವರ್ಷಗಳಿಂದ ನಿತೀಶ್ ಕುಮಾರ್ ಅವರೇ ಸಿಎಂ ಆಗಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ಸಿಎಂ ಅವರಿಂದ, ಅಂದ್ರೆ ನಿತೀಶ್ ಕುಮಾರ್ ಅವರಿಂದ ಸಿಎಂ ಹುದ್ದೆ ಕಿತ್ತುಕೊಳ್ಳಲೇಬೇಕು ಅಂತ ಬಿಜೆಪಿ ನಾಯಕರು ಲೆಕ್ಕಾಚಾರ ಹಾಕಿದಂತೆ ಕಾಣುತ್ತದೆ. ಇದರ ಭಾಗವಾಗಿ ಚಿರಾಗ್ ಪಾಸ್ವಾನ್ ಅವರು ಪದೇ ಪದೇ ಇಂಥದ್ದೊಂದು ಹೇಳಿಕೆಯನ್ನು ನೀಡತೊಡಗಿದ್ದಾರೆ. ಅಷ್ಟೇ ಅಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ, ಎಲ್ಜೆಪಿ ಸ್ವತಂತ್ರವಾಗಿ ಅಖಾಡಕ್ಕಿಳಿಯಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಕೂಡ ಬಹುತೇಕ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ. ಅಂದ್ರೆ ಎಲ್ಜೆಪಿ ಬಹುತೇಕ ನಿತೀಶ್ ಕುಮಾರ್ ಅವರ ಜೆಡಿಯು ಪ್ರಬಲವಾಗಿದ್ದ ಕ್ಷೇತ್ರಗಳಲ್ಲೇ
ಅಭ್ಯರ್ಥಿಗಳನ್ನು ಹಾಕುವುದು ಬಹುತೇಕ ಖಚಿತವಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಚಿರಾಗ್ ಪಾಸ್ವಾನ್ ಅವರು PM ನರೇಂದ್ರ ಮೋದಿ ಅವರ ಮಹಾನ್ ಭಕ್ತ ಆಗಿದ್ದಾರೆ. ಅಷ್ಟೇ ಅಲ್ಲ, 2020 ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಂಥದ್ದೇ ಒಂದು ಹಾದಿ ಹಿಡಿದಿದ್ರು. ಈ ಬಾರಿ ಕೂಡ ಇಂಥದ್ದೇ ಹಾದಿ ಹಿಡಿಯುವ ಮುನ್ಸೂಚನೆಯನ್ನು ಕೊಡತೊಡಗಿದ್ದಾರೆ. ಅಂದ್ರೆ ಇದರಿಂದ ಬಹುತೇಕ ಬಿಜೆಪಿ LJP ನಾಯಕನ ಹಿಂದೆ ನಿಂತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿದೆ. ಯಾಕಂದ್ರೆ 2025 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ CM ಹುದ್ದೆ ಮೇಲೆ ಕಣ್ಣಿಟ್ಟಿದೆ. ನಿತೀಶ್ ಕುಮಾರ್ ಅವರನ್ನು ಹೇಗಾದರೂ ಮಾಡಿ ಕೇಂದ್ರಕ್ಕೆ ಕರೆಸಿಕೊಂಡು ಬಿಹಾರದಲ್ಲಿ ಬಿಜೆಪಿ CM ಅನ್ನು ಪ್ರತಿಷ್ಠಾಪಿಸುವುದು ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಬಿದ್ದಂತಿದೆ. ಹೀಗಾಗಿ ಚಿರಾಗ್ ಪಾಸ್ವಾನ್ ಅವರನ್ನು ಮುಂದಿಟ್ಟುಕೊಂಡು ಇಂಥದ್ದೊಂದು ರಾಜಕಾರಣ ನಡೆಯುತ್ತಿದೆ ಎಂಬ ಚರ್ಚೆಗಳು ಬಿಹಾರ್ನಲ್ಲಿ ಜೋರಾಗಿ ನಡೀತಿವೆ. ಯಾಕಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂದ್ರೆ 2020 ವಿಧಾನಸಭೆ ಚುನಾವಣೆಯಲ್ಲಿ LJP ನಾಯಕ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಯಾವುದೇ ಸ್ಥಾನಗಳನ್ನು ಕೂಡ ಗೆದ್ದಿರಲಿಲ್ಲ. ಅದು ಬಹುತೇಕ 7 ಜಿಲ್ಲೆಗಳಲ್ಲಿ ಮಾತ್ರ LJP ಪಕ್ಷ ಒಂದಷ್ಟು ಸ್ಟ್ರಾಂಗ್ ಆಗಿದ್ರು ಕೂಡ JDU-ನೆದುರು ಯಾವುದೇ ಸ್ಥಾನಗಳನ್ನು ಗೆದ್ದಿರಲಿಲ್ಲ. ಆದರೆ JDU ಪಕ್ಷವನ್ನು ಸೋಲಿಸುವುದಕ್ಕೆ ಮಾತ್ರ ಸೀಮಿತವಾಗಿದ್ರು ಚಿರಾಗ್ ಪಾಸ್ವಾನ್. 2025 ವಿಧಾನಸಭೆ ಚುನಾವಣೆಯಲ್ಲಿ ಆ ತರದ ಫಲಿತಾಂಶ ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಸ್ವತಃ ತಾನೇ ಸ್ಪರ್ಧೆ ಮಾಡುವುದಾಗಿ ಚಿರಾಗ್ ಪಾಸ್ವಾನ್ ಅವರು ಹೇಳುತ್ತಿದ್ದಾರೆ. ಹೀಗಾಗಿ ಒಂದಷ್ಟು ಈಗಾಗಲೇ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವುದರಿಂದ ಅವರ ವರ್ಚಸ್ಸು ಕೂಡ ಹೆಚ್ಚಿದೆ ಮತ್ತು ಪಕ್ಷದ ಸಂಘಟನೆ ಕೂಡ ಬಿಹಾರದಲ್ಲಿ ಚೆನ್ನಾಗಿದೆ. ಪೂರ ಬಿಹಾರ್ನಲ್ಲಿ ಚೆನ್ನಾಗಿಲ್ಲದಿದ್ದರೂ ಕೂಡ ಅವರು ಪ್ರತಿನಿಧಿಸುವಂತಹ LJP ಪ್ರಬಲ ಹಿಡಿತ ಹೊಂದಿರತಕ್ಕಂಥ 7 ಜಿಲ್ಲೆಗಳಲ್ಲಿ LJP ಸ್ಟ್ರಾಂಗ್ ಆಗಿದೆ. ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಪ್ರವೇಶಿಸುವುದಾಗಿ ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಜನರ ಕಲ್ಯಾಣ ದೃಷ್ಟಿಯಿಂದ ನಾನು ರಾಜ್ಯಕ್ಕೆ ಮರಳುವುದಾಗಿ ಪದೇ ಪದೇ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದಾಗಿ ಕೂಡ ಹೇಳ್ತಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಮುನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯ ರಾಜಕಾರಣಕ್ಕೆ ಆಗಮಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಲ್ಲ. ಮೋದಿ ಕಾ ಅನುಮಾನ ಅಂತ ಕರೆಸಿಕೊಂಡಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಅವರು ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಂತ ಪಕ್ಷದಿಂದ ಅಧಿಕ ಸ್ಥಾನಗಳನ್ನು ಗಳಿಸಿ ಇಲ್ಲಿ ರಚನೆಯಾಗುವ NDA ಮೈತ್ರಿಕೂಟದ ಸರ್ಕಾರದ ಭಾಗವಾಗುವ ಒಂದು ಲೆಕ್ಕಾಚಾರವನ್ನು ಚಿರಾಗ್ ಪಾಸ್ವಾನ್ ಅವರು ಇಟ್ಟುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.